ಹಲೋ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ವೆಲ್ಕಮ್ ಯು ಆಲ್. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ಆಲ್ರೆಡಿ ನೋಡ್ತಿದ್ದೀರಾ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಮೈಸೂರು, ಇವಾಗ ಗೊತ್ತಿದೆ ನಿಮಗೆ ದಸರಾ ಟೈಮಲ್ಲಿ ಯಾವ ರೀತಿ ಅಂತಂದರೆ, ನಾವು ವಿಸಿಟ್ ಮಾಡಿದ್ವಿ. ಆಗ ನಾವು ವಿಸಿಟ್ ಮಾಡಿ 3 ದಿನಕ್ಕೂ ಮುಂಚೆ ಟ್ರಾಫಿಕ್ ಅಷ್ಟೊಂದು ಇರಲಿಲ್ಲ. ಅಂದರೆ ಟ್ರಾಫಿಕ್ ಇದೆ ಬಟ್ ಇರಲಿಲ್ಲ ಅಂತಲ್ಲ, ಬಟ್ ಈಗ ಹೇಳ್ತಿದ್ದಾರಲ್ಲ ಮೈಸೂರಿನಲ್ಲಿ ಕಾಲಿಡೋಕ್ಕೂ ಆಗ್ತಿಲ್ಲ ಅಂತ ಅಷ್ಟು ಟ್ರಾಫಿಕ್ ಇರಲಿಲ್ಲ. ಸ್ವಲ್ಪ ಜನ ಇದ್ದರು, ಇವಾಗಿರೋದಕ್ಕಿಂತ ಒಂದು 50-60% ಕಡಿಮೆ ಇದ್ದರು ಸ್ವಲ್ಪ. ಅದೇ ನಾವು ಟ್ರಾಫಿಕಲ್ಲೆಲ್ಲ ಅಂದರೆ ಅಷ್ಟೊಂದೇನು ಅರ್ಧ ಗಂಟೆ 1 ಗಂಟೆ ಆಗೋಷ್ಟು ಟ್ರಾಫಿಕ್ ಇರಲಿಲ್ಲ. ಯಾಕಂತಂದರೆ ಈಗ ಹಬ್ಬ ಸಮೀಪಿಸ್ತಾ ಇರೋದ್ರಿಂದ, ಮೇನ್ ಹಬ್ಬ ಅಕ್ಟೋಬರ್ 2, ಅಕ್ಟೋಬರ್ 1 ಇರೋದ್ರಿಂದ ಈಗ ಸಮೀಪಿಸ್ತಾ ಇರೋದ್ರಿಂದ ಜನ ಜಾಸ್ತಿ ಸೇರ್ತಾ ಇದ್ದಾರೆ ಈಗ. ಹಾಗಾಗಿ ಅಲ್ಲಿ ಕಾಲಿಡೋಕ್ಕೂ ಜಾಗ ಇಲ್ಲ, ಅದು ಸತ್ಯ. ಸೊ ನೀವು ಸ್ವಲ್ಪ ಟ್ರಾಫಿಕ್ಕಿಂದ ಎಲ್ಲ ನೀವು ಆರಾಮಾಗಿ ಓಡಾಡಿಕೊಂಡು ಮೈಸೂರು ನೋಡಬೇಕು ಅಂತಂದರೆ, ನೀವು ಒಂದು 3 ದಿನದ ಮುಂಚೆ 4 ದಿನದ ಮುಂಚೆ ನೀವು ಹೋಗಿದ್ದಿದ್ರೆ ನಿಜವಾಗ್ಲೂ ಮೈಸೂರಿನ ಆರಾಮ್ಸೆ ಟ್ರಾಫಿಕ್ ಇಲ್ದಿರಂಗೆ ನೀವು ಓಡಾಡ್ಕೊಂಡು ನೋಡಿಕೊಂಡು ಎಲ್ಲ ಆಟ ಆಡ್ಕೊಂಡೆಲ್ಲ ಬರ್ಬೋದಿತ್ತು. ಈಗ ನೋಡ್ತಾ ಇದ್ದೀರಾ ನೋಡಿ, ಇದು ಎಕ್ಸಿಬಿಷನ್ದು ಮೇನ್ ರೋಡ್ ವ್ಯೂ ಯಾವ ಥರ ಇದೆ ಅಂತ ತೋರಿಸ್ತಾ ಇರೋದು. ನಾನು ಆಲ್ರೆಡಿ ಮೈಸೂರು ಎಕ್ಸಿಬಿಷನ್ ಒಳಗಡೆ ಏನೇನೆಲ್ಲ ಇರುತ್ತೆ ಅಂತ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿ ಹಾಕಿದ್ದೀನಿ. ಇದು ನಾನು ನಿಮಗೆ ತೋರಿಸ್ತಿರೋದು ಮೇನ್ ರೋಡಿಂದ ಆಚೆಗಡೆಯಿಂದ ಕಾಣಿಸೋವಂಥ ವ್ಯೂ ಯಾವ ರೀತಿ ಇದೆ ನೋಡಿ. ಕಣ್ಣು ತುಂಬ್ಕೊಳ್ಳೋಕ್ಕೆ ಹಬ್ಬ ಎಷ್ಟು ಸುಂದರವಾಗಿರುತ್ತೆ ಅಂತ ಅನಿಸ್ತದೆ. ಯಾಕಂತಂದರೆ ಮೈಸೂರು ದಸರಾ ಅಂದ್ರೇ ಒಂದು ಆ ರೀತಿಯಾದಂತಹ ಒಂದು ಚೆಂದ. ಇನ್ನು ಮೈಸೂರು ದಸರಾನಲ್ಲಿ ಈ ರೀತಿಯಾದಂತಹ ಲೈಟಿಂಗ್ಸ್ಗಳು, ಆಟಗಳು ಎಲ್ಲ ನೋಡೋದಕ್ಕೆ ಆಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ಇದೊಂದು ಗೇಮ್. ಇದು ಫುಲ್ ಮೇಲ್ಗಡೆ ತಗೊಂಡೋಗಿ ಕೂತಿದ್ದಾರೆ, ಇನ್ನು ಅವ್ರನ್ನ ಕೆಳಗಡೆಗೆ ಬರ್ಸ್ಬೇಕು. ಇದೊಂದು ಗೇಮು. ಸೊ ಇದನ್ನು ನಾನು ವಿಡಿಯೋನ ನಿಮಗೆ ತೋರಿಸೋದಕ್ಕೆ ಒಂದು ವಿಡಿಯೋ ಸ್ಮಾಲ್ ಕ್ಲಿಪ್ಪಿಂಗ್ಸ್ ಮಾಡ್ಕೊಂಡಿದ್ದೀನಿ. ಇನ್ನು ಎಕ್ಸಿಬಿಷನಲ್ಲಿ ನಿಮಗೆ ಎಂಟ್ರಿ ಫೀಸ್ ಇರುತ್ತೆ. ಸೊ ಎಂಟ್ರಿ ಫೀಸ್ 40 ರೂಪಾಯಿ ಒಬ್ಬರಿಗೆ, ಇನ್ನು ಇಬ್ಬರಿಗಂತಂದರೆ ನಿಮಗೆ 80 ರೂಪಾಯಿ ಆ ರೀತಿ ಆಗುತ್ತೆ. ಸೊ ಎಂಟ್ರಿ ಫೀಸ್ ಇರುತ್ತೆ. ಇನ್ನು ನಿಮಗೆ ಮೈಸೂರು ಎಕ್ಸಿಬಿಷನ್ಗೆ ಹೋದರೆ ಅಲ್ಲಿ ವಿಧವಾಗಿ ಎಕ್ಸಿಬಿಷನ್ಸಲ್ಲಿ ಗೊತ್ತಲ್ಲ ಯಾವ ರೀತಿ ಒಂದು ಆರ್ಕಿಟೆಕ್ಚರ್ನಾಗಿರ್ಬೋದು ಆ ರೀತಿ ಎಲ್ಲ ಇರುತ್ತೆ. ಇನ್ನು ಫುಡ್ ಮೇಳ ಸಹ ನಡೀತಿದೆ. ಫುಡ್ ಮೇಳನಲ್ಲಿ ನಿಮಗೆ ಬಗೆಯ ತಿಂಡಿ ತಿನಿಸುಗಳು ಎಲ್ಲನೂ ಸಿಗುತ್ತೆ ಎಕ್ಸಿಬಿಷನ್ ಒಳಗಡೆ. ಫುಡ್ ಮೇಳ, ಆಹಾರ ಮೇಳ. ಅಲ್ಲಿ ನಿಮಗೆ ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ಪಿಜ್ಜಾ, ಬರ್ಗರ್ ಅಥವಾ ನಿಮಗೆ ವೆಜ್ಜಲ್ಲಿ ಏನೇನೆಲ್ಲ ಸಿಗುತ್ತೆ ಎಲ್ಲ ಬಗೆಯಾಗಿ ನಿಮಗೆ ಸಿಗುತ್ತೆ. ಸೊ ಎಕ್ಸಿಬಿಷನ್ ಹೋದರೆ ನಿಮಗೆ ಒಂದು ರೀತಿ ಜಾತ್ರೆ. ಜನ ಎಲ್ಲ ಇರ್ತಾರೆ, ಫುಲ್ಲು ನಿಮಗೆ ಜನ ತುಂಬಿರ್ತಾರೆ. ತುಂಬ ರಶ್ಶಲ್ಲಿ ನಿಮಗೆ ಏನಾದರೂ ಒಂದು ತಗೋಬೇಕು ಅಂತಂದ್ರೂ ಆಹಾರ ಮೇಳದಲ್ಲಿ, ಫುಡ್ ಮೇಳನಲ್ಲಿ 10 ನಿಮಿಷ 15 ನಿಮಿಷ ಕಾಯಬೇಕಾಗುತ್ತೆ. ತುಂಬ ರಶ್ ಇರ್ತಾರಲ್ಲ. ಸೊ ಎಲ್ರಿಗೂ ಅವ್ರು ಹಾಕ್ಕೊಡೋ ಅಷ್ಟರಲ್ಲಿ ನಿಮಗೆ ಸಾಕಾಗ್ಬಿಡುತ್ತೆ. ಆದರೆ ಜನ ಜೊತೆ, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಹೋಗಿದ್ದಾಗ ಒಂದು ಹಬ್ಬ ವಾತಾವರಣ ಇರುತ್ತೆ, ನಿಮ್ಗೆ ಅದೊಂದು ಖುಷಿ ಇರುತ್ತೆ. ನಿಜ ಚೆನ್ನಾಗಿರುತ್ತೆ. ಆದರೆ ರಶ್ ಇರುತ್ತೆ, ತುಂಬ ಅಂದರೆ ತುಂಬ ರಶ್ ಇರುತ್ತೆ. ಇನ್ನು ನಿಮ್ಮ ಗೇಮ್ಸ್ ಆಡಬೇಕು ಅಂದ್ರೂ ಅಷ್ಟೇ, ನೀವು ಕಾಸು ಕೊಡ್ತೀನಿ ಅಂದ್ರೂ ಒಂದೊಂದು ಗೇಮ್ಸ್ಗೆ 200 ರೂಪಾಯಿ, 250 ರೂಪಾಯಿ ಈ ಥರ ಇರುತ್ತೆ. ಈ ಗೇಮ್ಸ್ ಇದೆ ಅಲ್ಲ, ಈ ರೀತಿ ಇರುತ್ತೆ. ಒಂದು ಗೇಮ್ ನೀವು ಆಡಬೇಕಂದ್ರೂ 15 ನಿಮಿಷ ಅಂತೂ ನೀವು ಕಾಯಬೇಕಾಗುತ್ತೆ. ತುಂಬ ರಶ್ ಇರ್ತಾರೆ, ಕೌಂಟ್ರ್ ಹತ್ರ ಎಲ್ಲ ರಶ್ ಇರ್ತಾರೆ. ವೆಯ್ಟ್ ಮಾಡಬೇಕಾಗುತ್ತೆ. ವೆಯ್ಟ್ ಮಾಡಿ ದೆನ್ ನೀವು ಆಡಬೇಕಾಗುತ್ತೆ. ಇನ್ನು ಸೇಫ್ಟಿ, ಸೆಕ್ಯೂರಿಟಿ ಎಲ್ಲ ನೋಡಬೇಕು. ಇತ್ತೀಚೆಗೆ ನಿಮಗೆ ನಾನೊಂದು ಇನ್ಸ್ಟಾಗ್ರಾಮಲ್ಲಿ ಲಾಸ್ಟ್ ಒಂದು ವಿಡಿಯೋ ನೋಡಿದೆ. ತಾಯಿ ಮಗ ಹತ್ತಿರ್ತಾರೆ. ತಾಯಿ ಏನು ಅದು ಓಪನ್ ಇರುತ್ತೆ, ಈ ರೌಂಡ್ ಏನು ತಿರುಗ್ತದಲ್ಲ ಅಲ್ಲೊಂದು ಓಪನ್ ಇರುತ್ತೆ, ಅಲ್ಲಿಂದ ಲಿಟ್ರಲಿ ಆಚೆಗಡೆನೆ ಬಿದ್ದುಬಿಡ್ತಾರೆ. ಅದಕ್ಕೆ ಡೋರ್ ಓಪನ್ ಇರುತ್ತೆ, ಸ್ವಲ್ಪ ಬಿದ್ದು ಕೈಯಲ್ಲಿ ಗ್ರಿಪ್ ತೊಗೊಂಡು ಫುಲ್ಲು ನೇತಾಡ್ತಾ ಇರ್ತಾರೆ. ತುಂಬ ಇದೆಲ್ಲ ಎಷ್ಟರ ಮಟ್ಟಿಗೆ ಸೇಫ್ಟಿ ಅಂತ ಗೊತ್ತಿಲ್ಲ. ಆಡೋದಕ್ಕೇ ಹೋಗಿರೋದ್ರಿಂದ ಖುಷಿ ಇರುತ್ತೆ ಆಡೋಕ್ಕೆ. ಅಲ್ಲೆಲ್ಲ ಅಷ್ಟು ಜನ ಆಡ್ತಾ ಇರ್ತಾರೆ, ಎಲ್ರಿಗೂ ಆಗಾಗಲ್ಲ. ಟೈಮ್ ಸರಿ ಇಲ್ಲದೆ ಇದ್ದಾಗ ಅಥವಾ ಏನಾದರೂ ಇಶ್ಯೂಸ್ ಇದ್ದಾಗ, ಅಲ್ಲೇನಾದರೂ ಸ್ವಲ್ಪ ಈ ರೀತಿ ಆದಾಗ ಹಂಗಾಗುತ್ತೆ. ಯಾರ ಟೈಮ್ ಹೆಂಗಿರುತ್ತೆ ಯಾವಾಗ ಅಂತ ಹೇಳೋಕ್ಕಾಗಲ್ಲ. ಈ ಥರ ಗೇಮ್ಸ್ನೆಲ್ಲ ನೀವು ಆಡಬೇಕಂದ್ರೆ ತುಂಬ ಹುಷಾರಾಗಿ ನೋಡ್ಕೊಂಡು ಆಡಬೇಕಾಗತ್ತೆ. ನಿಜ ಅದು ಹಬ್ಬ, ಅಲ್ಲಿ ಹೋಗಿರೋದೇ ಎಂಜಾಯ್ ಮಾಡೋದಕ್ಕೆ, ಆಡೋದಕ್ಕೆ ಎಲ್ಲವೂ ಸತ್ಯ. ಆದರೆ ನಮ್ಮ ಹುಷಾರಿನಲ್ಲಿ ನಾವು ಇರಬೇಕು. ಒಂದು 15 ನಿಮಿಷ ಈ ರೀತಿ ಗೇಮ್ಸ್ ಆಡೋದಕ್ಕೋಸ್ಕರ ಪ್ರಾಣನ ಕಳ್ಕೊಳ್ಳೋದು, ಸೇಫ್ಟಿ ಇಲ್ದಿರಂಗೆ ಆಡೋದು ಎಷ್ಟರ ಮಟ್ಟಿಗೆ ಅಲ್ವಾ. ಸೊ ಜಾಸ್ತಿ ಎಲ್ಲರೂ ಲೈಟು ಈ ರೀತಿ ಆಡೋದು ಇದೇ ತೋರಿಸ್ತಿದ್ದಾರೆ, ಬಟ್ ಅಲ್ಲಿ ಹೆಚ್ಚು ಕಮ್ಮಿ ಆದರೆ ಏನು. ಸೊ ಹಾಗಾಗಿ ನೀವೇನಾದರೂ ಹೋದರೆ ನಿಜವಾಗ್ಲೂ ನೋಡಿಕೊಂಡು
ನೀವು ಹೋಗಿದ ತಕ್ಷಣ ಆಡೋಕ್ಕೆ ಹೋಗ್ಬಿಡಿ, ಹೋಗಿ ಒಂದು 15 ನಿಮಿಷ ನಿಂತ್ಕೊಂಡು ನೋಡಿ ಅದು ಯಾವ ರೀತಿ ಜನ ಆಡ್ತಾ ಇದ್ದಾರೆ, ಗ್ರಿಪ್ ಎಲ್ಲಿ ಹಿಡ್ಕೋಬೇಕು, ಅಥವಾ ನೀವು ಕೂತಾಗ ಅಲ್ಲಿ ಕೇಳಿ ಸೆಕ್ಯೂರಿಟಿ ಹೆಲ್ಪ್ ಮಾಡೋಕ್ಕೆಲ್ಲ ಹುಡುಗರು ಇರ್ತಾರೆ ಅಲ್ಲಿ ಗೇಮ್ಸ್ ಹತ್ರ. ಸೊ ಅವ್ರನ್ನ ಕೇಳಿ ಯಾವ ರೀತಿ ಲಾಕ್ ಮಾಡ್ಕೋಬೇಕು ಅದೆಲ್ಲ ನೀಟಾಗಿ ಕೇಳಿ ಹತ್ತಾದಮೇಲೆ ಕೇಳಿ ಅದೆಲ್ಲ ನೋಡಿ ಆಡಿ. ನೀವೇ ಹೋಗಿ ಕೂತ್ಕೊಂಡು ಅವ್ರು ಸಡನ್ನಾಗಿ ಆನ್ ಮಾಡಿಬಿಡ್ತಾರೆ, ಹೆಂಗೆ ತಿರುಗುತ್ತೆ ಸ್ಪೀಡಾಗಿ, ನೀವು ಗ್ರಿಪ್ ಹಿಡ್ಕೊಂಡಿರಲ್ಲ, ಕಂಟ್ರೋಲಲ್ಲಿರಲ್ಲ ಅಂದರೆ ಆ ರೀತಿಯೆಲ್ಲ ಬೀಳೋ ಚಾನ್ಸಸ್ ಇದೆ. ಸೊ ಮೊನ್ನೆ ಒಬ್ಬರು ಹಾಗೆ ಬಿದ್ದಿದ್ರು, ಹೇಗೋ ದೇವ್ರ ದಯೆಯಿಂದ ಅವರು ಬಚಾವಾಗಿದ್ದಾರೆ. ಇನ್ನು ಇದು ಲೈಟಿಂಗ್ಸು ನಿಮಗೆ ಗೊತ್ತಿರುತ್ತೆ, ಫೇಮಸ್ ಮೈಸೂರಲ್ಲಿ ಎಲ್ಲ ಕಡೆನೂ ಲೈಟಿಂಗ್ಸ್ ಮೈಸೂರು ಲೈಟಿಂಗ್ಸ್ ಅಂತಲೇ ಫೇಮಸ್ಸು. ಅದರಲ್ಲೂ ದಸರಾ ಟೈಮಲ್ಲಿ ಕೇವಲ ಅರಮನೆಗೆ ಲೈಟ್ ಹಾಕಿದ್ರೆ ಏನು ಚೆನ್ನಾಗಿರುತ್ತಲ್ವ. ಇನ್ನು ಎಲ್ಲ ಕಡೆ ಜನ ಈ ರೋಡಲ್ಲಿ ಹಾಕಿರೋ ಲೈಟ್ಸ್ಗೆ, ಅರಮನೆಗೆ ಹಾಕಿರೋ ಲೈಟ್ಸ್ಗೆ ಎಲ್ಲ ನೋಡೋದಕ್ಕೆ ಬೇರೆ ಬೇರೆ ಊರುಗಳಿಂದ ಬಂದಿದ್ದಾರೆ. ಕೇವಲ ಮೈಸೂರಿನವರಲ್ಲ, ಬೇರೆ ಬೇರೆ ಊರಿನವರಿಂದ ತುಂಬ ಜನ ಹೆಚ್ಚಾಗಿ ಬಂದಿದ್ದಾರೆ ಈ ಒಂದು ಲೈಟಿಂಗ್ಸ್ನ ನೋಡೋದಕ್ಕಾಗಿ. ಎಲ್ಲ ರೋಡ್ನಲ್ಲೂ ಈ ರೀತಿ ಲೈಟಿಂಗ್ಸ್ನ ನೀವು ನೋಡಬಹುದಾಗಿದೆ. ತುಂಬ ಪೊಲೀಸ್ ಸೆಕ್ಯೂರಿಟಿಗೆ ಏನು ಕಮ್ಮಿನೇ ಇಲ್ಲ. ಒಂದೊಂದು ಹೆಜ್ಜೆಗೂ ನಿಮಗೆ 20 ಜನ 30 ಜನ ಪೊಲೀಸ್ಗಳು, ನಿಜ ಆ ಲೆವೆಲ್ಗೆ ಪೊಲೀಸ್ಗಳಿಗೂ ಇಂದ ಬಂದೋಬಸ್ತ್ ಮಾಡ್ತಿದ್ದಾರೆ. ಯಾಕಂದರೆ ಎಲ್ಲಿಂದೆಲ್ಲೆಲ್ಲ ಬಂದಿರ್ತಾರೆ. ಗೌರ್ನಮೆಂಟ್ ನೋಡಿ ಇಂಥ ಕಡೆ ಎಲ್ಲ ಪೊಲೀಸ್ಗಳು ಹೇಗೆಲ್ಲ ಕೊಟ್ಟಿದ್ದಾರೆ. ಇನ್ನು ಬೇರೆ ಬೇರೆ ವಿಷಯಗಳಲ್ಲೂ ಪೊಲೀಸ್ಗಳಿಗೆ ಈ ರೀತಿ ಕೆಲಸ ಕೊಡಬೇಕಾಗುತ್ತೆ. ಯಾಕಂತಂದರೆ ನೀವು ನೋಡಿದ್ದೀರ ಸೊಸೈಟಿನಲ್ಲಿ ಹೆಣ್ಮಕ್ಳಿಗೆ ಜಾಸ್ತಿ ಸೇಫ್ಟಿ ಇಲ್ಲ ಎಲ್ಲಂದ್ರಲ್ಲಿ. ಆ ರೀತಿ ನಿಮ್ಗೆ ಗೊತ್ತಿದೆ ಏನು ನಡೀತಿದೆ ಅಂತ. ಸೊ ಎಲ್ಲ ಕಡೆ ಇದೇ ರೀತಿ ನ್ಯಾಯ ಸಿಕ್ಕಿದ್ರೆ ತುಂಬ ಒಳ್ಳೆಯದು. ಆದರೆ ಮೈಸೂರು ಅರಮನೆಯಲ್ಲಿ ನಿಜವಾಗ್ಲೂ ಹೇಳ್ಬೇಕಂತಂದರೆ ಪೊಲೀಸ್ಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಎಲ್ಲ ಕಡೆ ಪೊಲೀಸ್ಗಳಿದ್ದಾರೆ, ಎಲ್ಲ ಕಡೆ ಪೊಲೀಸ್ ಒಂದೊಂದು ಹೆಜ್ಜೆಗೂ. ನಿಮಗೆ ಮಧ್ಯರಾತ್ರಿ 12:15 ಪೊಲೀಸ್ ಇರ್ತಾರೆ. ಎಲ್ಲ ಕಡೆ ಬಂದೋಬಸ್ತ್ ಬಿಗಿಯಾಗಿ ಮಾಡ್ತಿದ್ದಾರೆ. ತುಂಬ ಖುಷಿಯಾಗುತ್ತೆ. ಅಲ್ಲಿ ಏನೇ ಹೆಚ್ಚು ಕಮ್ಮಿ ಏನೂ ಆಗುತ್ತೆ ಅನ್ನೋ ಥರ ಇಲ್ಲ. ಯಾಕಂದರೆ ಹೆಜ್ಜೆಗೂ ಪೊಲೀಸ್ ಇರೋದ್ರಿಂದ ಅವರು ಫುಲ್ಲು ಸೇಫ್ಟಿ ಇರುತ್ತೆ. ಆ್ಯಂಡ್ ಒಬ್ಬೊಬ್ಬರು ಎಲ್ಲ ಏನು ಹೋಗೋದಕ್ಕೆಲ್ಲ ಹೇಗಿದ್ದರೂ ಒಬ್ಬೊಬ್ಬರು ಯಾರೂ ಹೋಗೋದಿಲ್ಲ, ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಫ್ರೆಂಡ್ಸ್ ಜೊತೆ ಹೋಗಿರ್ತಾರಲ್ವ, ಅವ್ರವ್ರದ್ರಲ್ಲಿ ಅವ್ರವ್ರು ಬ್ಯುಸಿ ಇರ್ತಾರೆ, ಅವ್ರ ಖುಷಿಲಿರ್ತಾರೆ. ಬಟ್ ಒಬ್ಬರಿಂದ ಇನ್ನೊಬ್ಬರಿಗೆ ತೊಂದರೆ ಆಗದೆ ಇರೋ ರೀತಿ ಇದೆಲ್ಲ ನಡಿಬೇಕು ಅಂತ ಪೊಲೀಸ್ ಇದ್ದಾರೆ. ಯಾಕಂತಂದರೆ ಒಬ್ಬೊಬ್ಬರು ಖುಷಿಯಲ್ಲಿದ್ದಾಗ ಇನ್ನೊಬ್ರಿಗೆ ತೊಂದರೆ ಕೊಡೋಕ್ಕೆ ಹೋದಾಗ ಅಲ್ಲಿ ಪೊಲೀಸ್ ಅವಶ್ಯಕತೆ ಇದ್ದೇ ಇರುತ್ತೆ. ಹಾಗಾಗಿ ತುಂಬ ಕಡೆ ಪೊಲೀಸ್ಗಳು ಇದ್ದೇ ಇದ್ದಾರೆ. ಇನ್ನು ನಿಮಗೆ ಫುಡ್ ಮೇಳ ಅಂದರೆ ಆಹಾರ ಮೇಳ, ಪ್ಯಾಲೇಸ್ನ ಬಿಟ್ಟು ನಿಮಗೆ ಮೈಸೂರಲ್ಲಿ ತಿನ್ನಬಹುದಾದಂಥ ಸ್ಥಳಗಳು ತುಂಬ ಇದೆ. ಅದೊಂದು ವೈಬ್ಸು. ನೀವು ಯಾವಾಗಾದರೂ ಮೈಸೂರಿಗೆ ಹೋದ್ರೂ ಟ್ರಾಫಿಕ್ ಇರೋದೇ ಇಲ್ಲ. ಬಟ್ ಇವಾಗಂತೂ ಟ್ರಾಫಿಕ್ ಸಿಕ್ಕಾಪಟ್ಟೆ. ನೀವು ಮೈಸೂರು ಪ್ಯಾಲೇಸ್ಗೆ ಹೋಗಬೇಕು ಅಂತಂದರೆ ಈಗ 1 ಗಂಟೆ ಅರ್ಧ ಗಂಟೆ ಅಂತೂ ನೀವು ರೋಡಿಂದ ಕದಲಕ್ಕಾಗಲ್ಲ, ಅಷ್ಟು ಟ್ರಾಫಿಕ್ ಆಗಿಬಿಟ್ಟಿದೆ. ಬಟ್ ಮಿಸ್ ಮಾಡ್ಕೊಬೇಡಿ ಈ ರೀತಿ ಲೈಟಿಂಗ್ಸ್ನ. ಹೋಗಿ ನಿಮ್ಮ ಖುಷಿ ಹೋಗಿ ನೋಡೋದಕ್ಕೆ. ಬಟ್ ಆದರೆ ಈಗ ತುಂಬ ರಶ್ ಇರೋದ್ರಿಂದ ಸ್ವಲ್ಪ ನೀವು ನೋಡ್ಕೊಂಡು ಹೋಗಬೇಕಾಗತ್ತೆ, ಇಲ್ಲಾಂದರೆ ತೊಂದರೆ ಆಗುತ್ತೆ. ಇನ್ನು ಮೈಸೂರಿನಲ್ಲಿ ಬೇರೆ ಎಲ್ಲ ಸ್ಥಳಗಳು ನೀವು ನೋಡ್ಬೋದು. ಝೂ ನೋಡ್ಬೋದು, ಕಾರಂಜಿ ಲೇಕ್ ನೋಡ್ಬೋದು, ಚಾಮುಂಡಿ ಬೆಟ್ಟ ನೋಡ್ಬೋದು, ಅಥವಾ ಮೈಸೂರು ಪಾಕ್ ಫ್ಯಾಕ್ಟ್ರಿ ನೋಡ್ಬೋದು ನೀವು. ಇನ್ನು ನಿಮಗೆ ಟೆಂಪಲ್ ಇರುತ್ತೆ. ಇನ್ನು ಕುಕ್ಕರಳ್ಳಿ ಕೆರೆ ಆಗಿರಬಹುದು, KRS ಡ್ಯಾಮ್ ಆಗಿರ್ಬೋದು, KRS ಬ್ಯಾಕ್ ವಾಟರ್ಸ್ ಆಗಿರ್ಬೋದು, ತುಂಬ ಸ್ಥಳಗಳಿದೆ. ಅಥವಾ ಲೋಕರಂಜನ್ ಅಕ್ವೇರಿಯಂ ಫಿಶ್ ಆಗಿರ್ಬೋದು. ತುಂಬ ಅಂದರೆ ತುಂಬ ನಿಮಗೆ ಸ್ಥಳಗಳು ನೋಡೋಕ್ಕೆ ಸಿಗುತ್ತೆ. ಇದ್ರ ಕುರಿತಾಗಿ ನಾನು ಮೈಸೂರಲ್ಲಿ ಯಾವ್ಯಾವ ಪ್ಲೇಸಸ್ ನೋಡ್ಬೋದು, ನೀವು ಮೈಸೂರಿಗೆ ಭೇಟಿ ನೀಡಿದಾಗ ಬರೀ ಪ್ಯಾಲೇಸ್ ನೋಡ್ಕೊಂಡು ವಾಪಸ್ ಬರೋಕ್ಕಾಗಲ್ವಲ್ಲ, ಅದನ್ನು ನೋಡಿ ನೀವು ಬೇರೆ ಪ್ಲೇಸಸ್ ಎಲ್ಲ ಏನೇನು ನೋಡ್ಬೋದು ಅಂತ ನಾನು ವಿಡಿಯೋ ಮಾಡಿದ್ದೀನಿ, ನೀವು ಆ ವಿಡಿಯೋನ ನೋಡಬಹುದು. ಇನ್ನು ನಿಮಗೆ ಮೈಸೂರು ನೋಡಿ ಹೇಗೆ ಅನಿಸ್ತು ಅಂದರೆ ಕಮೆಂಟಲ್ಲಿ ತಿಳಿಸಿ. ನನಗಂತೂ ಖುಷಿ ಆಯಿತು. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ನೀವು ಸಬ್ಸ್ಕ್ರೈಬ್ ಆದರೆ ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ತುಂಬ ಧನ್ಯವಾದಗಳು ಈ ವಿಡಿಯೋ ನೋಡೋದಕ್ಕಾಗಿ. ಥ್ಯಾಂಕ್ ಯು.